ನಮಸ್ತೆ ಗೆಳೆಯರೆ. ವಿಷ್ಣುವಿನ ದಶಾವತಾರಗಳಲ್ಲಿ ಮೊದಲ ಅವತಾರ ಮತ್ಸ್ಯಾವತಾರ. ಭೂಮಿಯಲ್ಲಿ ಆರಂಭ ಕಾಲದಲ್ಲಿ ಸಸ್ಯಕೋಟಿಯ ನಂತರ ಮೊದಲು ಉದ್ಭವವಾದ ಜೀವಕೋಟಿ, ಬಹು ಕಣಗಳ ಜೀವಕೋಟಿ ಮೀನು. ಮೀನಿನ ಅವತಾರದಲ್ಲಿ ವಿಷ್ಣು ಮೊದಲು ಕಾಣಿಸಿಕೊಳ್ಳುತ್ತಾರಲ್ಲ, ಆ ಮೀನು ಭೂಮಿಯ ಎಲ್ಲ ದೋಷಗಳನ್ನು ನಿವಾರಿಸುವ ಶಕ್ತಿಯನ್ನು ಹೊಂದಿದ್ದಾನೆ ಎನ್ನುತ್ತೆ ನಮ್ಮ ಪುರಾತನ ಶಾಸ್ತ್ರಗಳು. ಅದಕ್ಕೆ ಓಂ ಹ್ರೀಂ ಶ್ರೀಂ ಐಂ ಮತ್ಸ್ಯಾಸನಾಯ ಸೋಮಕಾಸುರ ಭಂಜನಾಯ ಅಣಿಮಾದ್ಯಷ್ಟ ವಿಭೂತಿಂ ದೇಹಿ ದೇಹಿ ಸ್ವಾಹ ಅಂತ ವೇದಗಳನ್ನು ರಕ್ಷಿಸಿದವನು, ಸೋಮಕಾಸುರನನ್ನು ಭಂಜನ ಮಾಡಿದವನು, ವಿಭೂತಿಯವನು. ಅವನು ಭೂಮಿಯಿಂದ ಲಭಿಸುವ ಎಲ್ಲ ಅಶುಭಗಳನ್ನೂ ಶುಭಗಳನ್ನಾಗಿ ಮಾರ್ಪಡುವಂತೆ ಮಾಡುತ್ತಾನೆ. ವಾಸ್ತುಪುರುಷನ ದೆಸೆಯಿಂದ ಉತ್ಪತ್ತಿಯಾಗುವ ಎಲ್ಲ ದುಃಖಗಳನ್ನು ನುಂಗುತ್ತಾನೆ ಎಂದು ಹೇಳುತ್ತೆ. ಆ 8 ಮೀನ ಬಾಲಗಳು 8 ದಿಶೆಗಳನ್ನು ತೋರಿಸುತ್ತೆ. ಎಲ್ಲ ದಿಶೆಗಳಿಂದನೂ ನಾನಿದ್ದೀನಿ ಅನ್ನತ್ತೆ. ಈ ಮೂರ್ತಿಯನ್ನು ಮೊಟ್ಟ ಮೊದಲು ಪ್ರಪಂಚದಲ್ಲಿ ಮಾಡಿದ ಒಂದು ಆನಂದ ಅಹೋರಾತ್ರನಿಗಿದೆ. ಅಭಯಹಸ್ತ ವರದ ಹಸ್ತಗಳ ನಡುವೆ, ಇದು ಅಭಯಹಸ್ತ, ಇದು ವರದ ಹಸ್ತಗಳ ನಡುವೆ, ಮತ್ತೆ ಶಂಖಚಕ್ರಗಳಿಂದ ರಾರಾಜಿಸುತ್ತಿರುವ ಶ್ರೀ ಮಹಾವಿಷ್ಣು ಸೂರ್ಯ ತೇಜನಾಗಿ ತನ್ನ ಕೇಶರಾಶಿಯನ್ನು ನೋಡ್ಬೋದು ನೀವು. ಈ ಮೂರ್ತಿ ಕೈಗೆ ಬಂದ ತಕ್ಷಣ ನಿಮ್ಮಗಳ ಹತ್ರ ಹಂಚಿಕೊಳ್ಳದೆ ಇರೋಕ್ಕಾಗಲಿಲ್ಲ. ತುಂಬ ಖುಷಿ ಆಗ್ತದೆ. ಇದನ್ನು ನೀರಿನಲ್ಲಿ ವಿಷ್ಣುವಿನ ಮೀನಿನ ನಾಭಿಯ ತನಕ ನೀರಿನಲ್ಲಿ ಇಡುವುದು ಮನೆಯಲ್ಲಿ. ಮನೆಯ ಎಲ್ಲ ದೋಷಗಳ ನಿವಾರಣೆಗೆ ಅಂತ ಶಾಸ್ತ್ರಗಳು ಹೇಳುತ್ತೆ. ತುಂಬ ಸಂತೋಷ ಆಗ್ತದೆ ಈ ವಿಚಾರ ನಿಮಗೆ ಹಂಚ್ಕೊಳ್ಳೋಕ್ಕೆ. ನೋಡಿ ಎಷ್ಟು ಚೆನ್ನಾಗಿದೆ. ಆರ್ಟಿಸ್ಟಿಕ್ ಆಗಿ ನೋಡಿದ್ರು ಕೂಡ ತುಂಬ ಕ್ರಿಯೇಟಿವ್ ಆಗಿದೆ. ತುಂಬ ಧನ್ಯವಾದ. ತುಂಬ ಪಾಲಿಶ್ ಶೈನಿಂಗ್ ಆಗಿರೋದ್ರಿಂದ ನಿಮಗೆ ಡೀಟೇಲ್ಸ್ ಕಾಣ್ತಾ ಇಲ್ಲ. ಸ್ವಲ್ಪ ದಿವಸ ಆದಮೇಲೆ ಸಿಲ್ವರು ನ್ಯಾಚುರಲ್ ಬಿಹೇವಿಯರ್ಗೆ ಬರುತ್ತೆ ವಾತಾವರಣದಿಂದ. ಆವಾಗ ನಿಮಗೆ ಇದರ ಡೀಟೇಲಿಂಗ್ ಕಾಣುತ್ತೆ. ಧನ್ಯವಾದ.